ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಟ್ಟಿದ ಮನೆಯಲ್ಲೇ ಕಾಲು ನಿಲ್ಲಿಲ್ಲ ನಿನ್ನ ಮಗಳಿಗೆ, ಇನ್ನು ಗಂಡನ ಮನೆಯಲ್ಲಿ ನಿಲ್ಲು ಅಂದರೆ ನಿಲ್ಲುತ್ತಾ? ಹೋಗ್ತಾ ಇರ್ತಾಳೆ. ಅಪ್ಪಯ್ಯ, ಈ ಪಾರ್ವತಿ ನದಿ ಇದ್ದಂಗೆ ಎಲ್ಲೂ ನಿಲ್ಲಕ್ಕಿಲ್ಲ, ಓಡ್ತಾ ಇರ್ತಾಳೆ. ಹಂಗು ತಡೆದು ನಿಲ್ಲಿಸ್ಬೇಕು ಅಂದರೆ ದೊಡ್ಡ ದೊಡ್ಡ ಡ್ಯಾಮೇ ಕಟ್ಟಬೇಕು. ಅವಳ ಹೆತ್ತಮ್ಮನಿಂದ ಪ್ರೀತಿಯಿಂದ ಸಾಕಿದ ಚಿಕ್ಕಮ್ಮನಿಂದನೂ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದರೆ ಪಾಪ ನಿಮ್ಮ ಕರಳಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಸೌಭಾಗ್ಯ, ಸಂಕಟ ಪಡಬೇಡಮ್ಮ, ಪಾಪ. ಛೇ 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 ಮಗಳು ಮದುವೆ ಆದಮೇಲೆ ಗಂಡನ ಬಿಟ್ಟು ಹೋಗ್ತಿದ್ದಾಳೆ ಅಂದರೆ ದುಃಖ ಆಗಲೇಬೇಕು. ಆದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅಲ್ವಾ? ಛಾ, ಯಾರು ಎಲ್ಲಿಗೆ ಹೋದ್ರೆ ನಮಗೇನು? ನಮ್ಮದು ನೋಡು, ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. ನಾವು ಖುಷಿಯಾಗಿರಬೇಕು ಅಲ್ವೇನಾ ಪರಶು? ಅಲ್ವೇ ಮತ್ತೆ? ಅಪ್ಪಯ್ಯ, ನನಗೆ ಈ ಖುಷಿಗೆ ಒಳ್ಳೆ ಸಿಹಿ ತಿನ್ನಬೇಕು ಅನಿಸ್ತೈತೆ. ಹೌದೇನೋ ಮಗನೇ? ಆಗಲಿ, ಅದಕ್ಕೇನಂತೆ. ಸುಶೀಲಾ, ಸೌಭಾಗ್ಯ, ಹೋಗಿ ಪಾಯಸ ಮಾಡಿ ತೊಗೊಂಡು ಬನ್ನಿ. ನನ್ನ ಮಗನಿಗೆ ಸಿಹಿ ತಿನ್ನಬೇಕು ಅನಿಸ್ತಿದೆ. ಛತ್ರಿ ಡ್ಯಾಡಿ, ಆವತ್ತು ರಶ್ಮಿ ಮದುವೆನಲ್ಲಿ ಪಾಯಸ ಮಾಡ್ಕೊಂಡು ತಂದಿದ್ರು, ಕುಡಿಲಿಲ್ಲ, ಚೆಲ್ಬಿಟ್ಟೆ. ಆದರೆ ಇವತ್ತು ಚೆಲ್ಲಲ್ಲ, ಹೊಟ್ಟೆ ತುಂಬ ತಿಂತೀನಿ. ಜನಗಳೇ, ನಾವು ಹೊಟ್ಟೆ ತುಂಬ ಪಾಯಸ ಕುಡಿದ್ಬಿಡ್ತೀವಿ ಅಲ್ವೇ? ಮತ್ತೆ ಜನ ಸೇರಿದ್ದಾರೆ, ಪಂಚಾಯಿತಿ ಮಾಡಬೇಕು. ನಡಿ. ಸರಿ ದನ್ಗಳು. ನಾನು ನಿನ್ಗೆ ಅವತ್ತೇ ಹೇಳಿದೆ ಇವ್ರನ್ನ ಎದುರು ಹಾಕೊಳ್ಳೋದು ಬೇಡ ಅಂತ. ನೋಡು ಸುಶೀಲಾ, ಈಗ ಏನಾಯ್ತು ಅಂತ. ಶಿವು ಪಾರು ಮಕ್ಕಳ ಏನು ಮಾಡ್ಕೊಂಡ್ರು? ಪಾಪ ಯಜಮಾನ್ರ ಮಕ ನೋಡೋಕ್ಕಾಗಲ್ಲ. ಮಾವ, ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಏನು ಹೆದರ್ಕ್ಬಿಡ ಪರ, ನಾನೇವ್ನಿ ಬಾ. ಅಪ್ಪಯ್ಯ, ಬೇಟೆ ಆಗೋಕ್ಕೆ ಅಂತಲೇ ಜಿಂಕೆಗಳು ಹುಲಿ ಗುಹೆ ಒಳಗೆ ಬತ್ತಾವೆ. ಹಿಡ್ದು ಬಾಗದ ಹಾಕ್ಬಿಡುವ. ಇವರು ಪಾರ್ವತಿ, ಏನಿದು? ಏನು ಮಕ್ಕಳ ನೀವು ಇದು ಮಾಡ್ಕೊಂಡಿರೋದು? ಅಯ್ಯೋ, ಇವತ್ತಿನವರೆಗೂ ನಮ್ಮ ದೇವ್ರ ಕಣ್ಣಲ್ಲಿ ನೀರೇ ಕಂಡಿರಲಿಲ್ಲ. ಇವತ್ತು ಅಳ್ತಾವ್ ನಮ್ಮ ದೊರೆ. ಓಹೋ, ಮೊಸಳೆ ಕಚ್ಚೋದು ಬಿಟ್ಟು ಕಣ್ಣೀರು ಹಾಕ್ತಿದೆ. ಈಗ ಅರ್ಥ ಆಗ್ತದೆ ವಿಷಯ ಯಾಕೆ ಆಚೆ ಬಂತು ಅಂತ. ಮಾವ, ಯಾಕೆ ಮಾವ ಕಣ್ಣಲ್ಲಿ ನೀರು? ಯಾಕ್ಲ ಶಿವ, ನೀನು ಪಾರು ಅಂದರೆ ಅಪ್ಪಯ್ಯ ಜೀವ ಬಿಡ್ತಾರೆ. ನಿದ್ದೆಗಣ್ಣಲ್ಲಿದ್ರು ಪಾರು ಶಿವು ಅಂತ ಕನ್ವರ್ಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವಿಬ್ರು ಡಿವೋರ್ಸ್ ತಗೊಂಡು ಪಾರು ಮನೆ ಬಿಟ್ಟು ಹೋಯ್ತಾವಳೆ ಅಂತ ಅಪ್ಪಂಗೆ ವಿಷಯ ಗೊತ್ತಾಗೈತೆ. ಹಿಂಗಿರ್ಬೇಕಾರೆ ಕಣ್ಣೀರಲ್ಲ, ರಕ್ತನೇ ಬರೋಕ್ಕಿಲ್ವಾ ಹೇಳು? ಊರವ್ರ ಮನೆ ನ್ಯಾಯನೆಲ್ಲ ನಮ್ಮ ದನಗಳು ಪಂಚಾಯಿತಿ ಮಾಡ್ತಾಯಿದ್ರು. ಆದರೆ ಇವತ್ತು ಅವ್ರ ಮನೆ ವಿಷಯನೇ ಬೀದಿಗೆ ಬಂದ್ಬಿಟ್ಟೈತಲ್ಲ ಶಿವಣ್ಣ. ಎಷ್ಟು ನಾಟಕ ಮಾಡ್ತಿದ್ದಾರೆ ನೋಡ್ದಾಗ. ಇವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನ. ಸುಶೀಲಾ, ಸುಮ್ಮನಿದ್ ಬಿಡೆ. ನೀನು ಇಷ್ಟು ದಿನ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ನಿನ್ನ ತಮ್ಮಯ್ಯ ಅಂತೀನಿ, ಸುಮ್ಮನಿದ್ ಬಿಡು. ಯಾಕೆ ಶಿವು ಇಷ್ಟೆಲ್ಲ ಆಯ್ತಿದ್ರು ಸುಮ್ಮನೆ ನಿಂತಿದೀಯಾ? ಪ್ರತಿ ಸಲನೂ ನೀವೇ ದೇವರು ಅಂತಿದ್ರಿ, ಈಗ ಕಣ್ಣೀರು ಹಾಕ್ತಿರೋ ಸುಮ್ಮನೆ ನಿಂತಿದ್ದೀರಾ? ಬೇಡಪ್ಪ, ಬೇಡ.
ಯಾರು ನನ್ನ ಅಳಿಯನಿಗೆ ಒತ್ತಾಯ ಮಾಡಬೇಡಿ. ಈಗಾಗಲೇ ವಿಷಯ ಊರೆಲ್ಲ ಹಬ್ಬೋಗಿತ್ತು, ಇನ್ನು ಜನ ಸುಮ್ಮನೆ ಬಿಡ್ತಾರಾ? ಶಿವ ವಿಷಯದಲ್ಲಿ ಎಲ್ಲರೂ ಅವನಿಗೆ ಅವಮಾನ ಮಾಡಿ ಮಾನ ಮರ್ಯಾದೆ ತೆಗಿತಾರೆ ಅಂತ ಹೇಳಿ ಪಂಚಾಯತಿ ಕರಿಬೇಕಾಗಿತ್ತು. ಶಿವು, ಹೇಳ್ಕೊಳಪ್ಪ, ನಿಜ ಏನು ಅಂತ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕೊಂಡ. ನಿನಗಾಗಿರೋದು ಕನ್ಫ್ಯೂಷನ್ಸ್ ಅಲ್ಲ, ಪ್ರೀತಿ. ನಿನ್ ಪಕ್ಕದಲ್ಲಿ ನಿನ್ ಗಂಡ ನಿನ್ ಕೈ ಹಿಡ್ಕೊಂಡು ನಿನ್ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀನ್ ತಂಗಿರ್ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. ಶಿವು, ಹೇಳ್ಕೊಳಪ್ಪ, ನಿಜ ಏನು ಅಂತ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕೊಂಡ. ಅಲ್ಲ ಪಾರು, ಶಿವುಗೇನೋ ಗೊತ್ತಿಲ್ಲ, ನೀನ್ ಓದಿದ್ಯಾ, ನಿನ್ಗೂ ಗೊತ್ತಾಗಲ್ವಾ? ಅಯ್ಯೋ, ಯಾರು ನನ್ನ ಮಗಳಿಗೆ ಏನು ಅನ್ಬೇಡಿಪ್ಪ. ಅವಳು ಪೇಟನಲ್ಲಿ ಓದ್ದವಳು. ಈ ಹಳ್ಳಿ ಹೈದನ ಜೊತೆ ಮದುವೆ ಆದರೆ ಜೋಡಿ ಸರಿ ಹೋಗುತ್ತಾ ಅಂದ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರಬಹುದು. ನಾವು ತಡೆಯೋಕ್ಕಾಗುತ್ತಾ ಅದನ್ನು? ಒಟ್ಟಿನಲ್ಲಿ ಪಾಪ ನಮ್ಮ ಶಿವು ಹಣೆ ಬರಹ ಸರಿ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ ನಮ್ಮ ಶಿವುಗೆ? ಇದರಲ್ಲಿ ಶಿವು ತಪ್ಪೆಲ್ಲ ನಾನು. ಅವತ್ತು ಮದುವೆ ಮನೆಯಲ್ಲಿ ಪರಿಸ್ಥಿತಿ ಕಟ್ಟಿಬಿದ್ದು ಇವರಿಬ್ಬರು ಮದುವೆ ಮಾಡಿಸ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆ ವಿಷಯ ಪಂಚಾಯತಿವರೆಗೂ ತರಬೇಕಾಗಿರಲಿಲ್ಲ. ತಪ್ಪೆಲ್ಲ ನಂದೆ. ನನ್ನ ಕ್ಷಮಿಸ್ಬಿಡಪ್ಪ ಶಿವು, ಕ್ಷಮಿಸ್ಬಿಡ ತಂದೆ. ಅಷ್ಟೆಲ್ಲ ಪ್ರೀತಿ ಕೊಟ್ಟಿರೋ ಊರ್ದೊರೆಗೆ ವಿಷಯ ಮುಚ್ಚಿಟ್ಟು ಎಷ್ಟು ಅನ್ಯಾಯ ಮಾಡ್ಬಿಟ್ರಿ. ನೋಡ್ತಾ ನಿಂತಿದೆಯಲ್ಲ ಶಿವು, ಏನಾದ್ರೂ ಮಾತಾಡೋ. ಅಯ್ಯೋ ಬೇಡಪ್ಪ, ಬೇಡ. ನನ್ನ ಮಗಳು ನೀನು ಯಾರು ಏನು ಅನ್ಬೇಡಿದ್ದು. ಅನ್ಬೇಡಿ ಅಪ್ಪ. ಬಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.